CS ಏನಂತಾರೆ ಗೊತ್ತಾ ಕನ್ನಡದಲ್ಲಿ? ಕುಲುಕು. ಏ ಒಳಗಡೆ ಕಾಚ ಹಾಕಿದ್ವಿ ಹಾಕಿಲ್ವೋ ಕಾಣಿಸ್ತೈತೆ ಕಾಣಿಸೋ ಥರ ಹಾಕಿದ್ದೀನಿ. ಆಟೋ ಸೂಪರ್ ಆಗೈತೆ, ತುಂಬಾ ಖುಷಿ ಆಯ್ತು. ಎಷ್ಟು ಬರುತ್ತೆ ಕರೆಂಟ್ ಬಿಲ್ಲು? ನನ್ನ ಮಕ್ಕಳ ಸಾರೆ ಹೋಗಿ ಮಕ್ಳು ಕಳ್ರವ್ರೆ. ಇನ್ನೊಂದ್ಸತಿ ನಿಮ್ಗೆ ದೀಪಾವಳಿ ಆಯ್ತು 2 ಸತಿ ಲೈಕ್ ಕೊಡ್ತೀನಿ. ಒಂದ್ ಸತಿ 2 ಸತಿ ಏ ಭಯ್ಯ ಸುಮ್ಮನೆ ಭಯ್ಯ. ಎಲ್ಲರ ನೆಚ್ಚಿನ ನಾಯಕ ಆರ್ಯನ್ ಗೌಡ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಕಾರಣಾಂತರಗಳಿಂದ ಇವಾಗ ನಾವೆಲ್ಲರೂ ಆಚೆ ಹೋಗ್ಬೇಕಾಯ್ತು. ನನಗೋಸ್ಕರ ಆಲ್ರೆಡಿ ಎಲ್ಲರೂ 1.5 ಅವರ್ ಕಾಯ್ತಾರೆ. 1.5 ಅವರ್ ಕುತ್ಕೊಂಡು ವ್ಲಾಗ್ನ ಎಡಿಟಿಂಗ್ ಮಾಡಿ ಆಮೇಲೆ ಇವಾಗೆಲ್ಲ ಪಂಚೆ ಎಲ್ಲ ಬಿಚ್ಚಾಕ್ಬಿಟ್ಟು ಹೋಗ್ತಾ ಇದೀವಿ. ನೋಡಿ ಇವ್ರು ಇನ್ನೂ ಬಾಯ್ಸಿನ ಪಂಚೆಲೆ ಅವ್ರು ಇನ್ನೂ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಇವಾಗ ಆಚೆ ಪಾರ್ಟಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಇಲ್ಲಿಂದ ಆ ವ್ಲಾಗ್ ಶುರು ಆಗುತ್ತೆ. ಹೋಗಿ ನೋಡ್ಕೊ ಬನ್ನಿ. ಹೇಗಿತ್ತು ಅಂತ ಕಾಮೆಂಟ್ ಹಾಕೋದನ್ನ ಮಿಸ್ಸೇ ಮಾಡಬೇಡಿ ಗೈಸ್. ನಮ್ಮ ನಿತಿನ್ ಬ್ರೋಗೆ ಎಷ್ಟೊಂದು ಕೆಲಸ ಕೊಡ್ತಾ ಇದೀವಿ ಗೈಸ್, ಅಲ್ವಾ? ಯಾಕೆ ಹೇಳಿ ಕೆಲಸ ಕೊಡ್ತಾ ಇದ್ದವ್ರು ಪಂಚೆ ಪಂಚೆ ಹಾಕೊಂಡ್ಬಂದಿದ್ರೆ ನಿಮಗೂ ಕೆಲಸ ಕೊಡ್ತಾರಲ್ಲ ಭರತ ಸರಿ ಅಲ್ಲ. ನಾ ಅದಕ್ಕೆ ಅವನು ಭಾರತಕ್ಕೆ ಪಂಚರ್ ಆಗ್ಬಿಟ್ಟೈತಂತೆ ಮಚ್ಚ. ಬಾತ್ರೂಮಿಂದ ಆಚೆನೆ ಬಂದಿರುವಂತೆ ಅವನು. ಇವರು ಅಷ್ಟೇ ಸಾಗರ್ ಅಂತ ನೋಡ್ತಾ ಇದ್ದೀನಿ ಮೊನ್ನೆ ಹೌದಾ? ಥೈಲ್ಯಾಂಡಿಂದ ಬರೋ ಬಂದು. ಥ್ಯಾಂಕ್ ಯು ಬ್ರೋ. ಬಾರೋ ಸಾಗರ್. ಹಲೋ ಪಕ್ಕ ಏನು ಚಪ್ಪಲಿ ನೋಡ್ತಾನೆ ಮಚ್ಚ. ಐ ಅಂತ ಅದಕ್ಕೆ ಸೇಫಾಗಿ ಗಾಡಿ ಜೊತೆ ಬರ್ತಾ ಇದ್ದೀನಿ. ಇಲ್ಲೇ ಅಲ್ಲ ಹಂಗೆ ಹಿಂಗೆ ಹೋಗಿ ಹಂಗೆ ಬರೋಣ. ಹಂಗೆ ಅಲ್ಲ ಬೇಡ, ಅಲ್ಲಿ ಯಾರಿರಲ್ಲ. ಇಲ್ಲೇ ಇರೋದು ಇದ್ಯಾವುದು ಇದು ಹೊಸದು? ಹೌದಾ? ನಾನು ನೋಡೇ ಇಲ್ಲಲ್ಲ ಗುರು ಇದನ್ನ. ಕನ್ನಡದ ಕಂದ ಏನಕ್ಕಂತ ಕೆಲಸ ಮಾಡೋಣ ಹೇಳಿ ಇರ್ಲಿ. ಹೇಳಿ ಯಾವ್ದು ಬ್ಯಾಂಕ್ ಹಾಕು? ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಥೈಲ್ಯಾಂಡ್ಗಿನ್ನ ತಾಯ್ನಾಡೆ ಬಿಟ್ಟು ಯು ಪೀಪಲ್ಸ್ ಥಿಂಕ್ ಇಂಡಿಯಾ ಇಸ್ ಆಲ್ಸೋ ಫಾರಿನ್. ಏನೋ ಹೇಳ್ದ, ಸಖತ್ತಾಗಿ ಹೇಳ್ದ. ಮೇಡಿ ಆನೆಸ್ಟ್ ರಿವ್ಯೂ ಕೇಳು, ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಹುಡುಗಿರ ಹತ್ರ ಹೋಗ್ಬಿಟ್ಟು ಕೇಳು. ರೇಟ್ ಮೈ ಔಟ್ಫಿಟ್ ಅಂತ ಹೋಗ್ಲಾ? ರೇಟ್ ಮೈ ಔಟ್ಫಿಟ್. ನಿನ್ ರೇಟ್ ಎಷ್ಟು ಅಂತಾರೆ? ಅಲ್ಲೇನೋ ಮಾಡ್ತಾ ಇದಾರೆ, ಬನ್ನಿ ಹೋಗೋಣ. ಏನ್ ಮಾಡ್ತಾ ಇದಾರೆ? ಅಲ್ಲೋದ್ರೆ 100% ನಾವೇ. ವಾ ಮಚ್ಚ, ನೀ ಆ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ. ಜೈ ಕರ್ನಾಟಕ ಮಾತೆ. ಕನ್ನಡಿಗಾಸ್ ಇದ್ದೀರಾ, ಸೊ ನಿಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ, ಕನ್ನಡದವ್ರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ. ಏನ ಕರ್ನಾಟಕದ ಸ್ಟೇಟ್ ಅನಿಮಲ್ ಬಂದು ಎಲಿಫೆಂಟ್, ಆನೆ. ದೀಸ್ ಆರ್ ಸಮ್ ಜನರಲ್ ನಾಲೆಜ್ ಫಾರ್ ಯು ಆಲ್ ಗೈಸ್. ಅಂಡ್ ಕರ್ನಾಟಕಸ್ ಫ್ಲವರ್ ಇಸ್ ಲೋಟಸ್, ಕಮಲ. ಅಂಡ್ ಫ್ರೂಟ್ ಇಸ್ ಮ್ಯಾಂಗೋ. ಅಂಡ್ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರ. ಡೈಲಾಗ್ ಬೇಡ. ಅಂಡ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳಿದೆ. ಇದೊಂದು ಬೇಸಿಕ್, ಸೊ ದಯವಿಟ್ಟು ಎಲ್ಲ ಜ್ಞಾಪನ ಇಟ್ಕೊಳ್ಳಿ. ಅದ್ರ ದೊಡ್ಡ ಜಿಲ್ಲೆ ಬಂದು ಬೆಳಗಾವಿ. ಅಂಡ್ ಇನ್ನೇನಿದೆ ಮೇಯ್ನು, ನಮ್ಮ ಕರ್ನಾಟಕಕ್ಕೆ ಇಂಡಿಯಾದಲ್ಲೇ ಅತ್ಯಂತ ಜಾಸ್ತಿ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು 8 ಜ್ಞಾನಪೀಠ ಪ್ರಶಸ್ತಿ. ಸೊ ದಿಸ್ ಇಸ್ ದ ರೆಕಾರ್ಡ್ ವಿ ಹೋಲ್ಡ್ ಫಾರ್ ಕನ್ನಡ ಅಂಡ್ ಕರ್ನಾಟಕ. ಸೊ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ಜೈ ಕರ್ನಾಟಕ. ಥ್ಯಾಂಕ್ ಯು. And Jai RCB! Thank you so much. ನಮ್ಮ ಬಾಯ್ಸು ನಾನು ಮಾತಾಡಿದ್ನ ವಿಡಿಯೋನೇ ಮಾಡಿಲ್ಲ ಗೈಸ್, ಅದಕ್ಕೋಸ್ಕರ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಅವ್ರು ಅದನ್ನ ಮಾಡಿರೋದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಮ್ಯಾಟ್ರ್ ಏನಂದ್ರೆ ನಿನ್ ಮಾತಲ್ಲೇ ಮುಳುಗೋಗಿದ್ವಿ ನಾವು. ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ ಅದರಿಂದ ಆಚೆ ಬರಕ್ಕೆ ಆಗಿಲ್ಲ. ಅದಕ್ಕೆ ಹಿಂಗೂ ಅಂದ್ರೆ ಲಾಲ್ ಬಾಗೆ ನಂದು ಚೆನ್ನಾಗಿ ಮಾತಾಡೋಣ. ಓಲಿ ಸ್ವಲ್ಪ ಗಾಬರಿ ಬಿದ್ದೆ. ಬೆಳಿಗ್ಗೆ ಜಿಕೆ ಎಲ್ಲ ಪ್ರಾಕ್ಟೀಸ್ ಅಲ್ಲ ಫೈನಲ್ ಟೇಕ್ ಇದು. ಸೋಣ ಕನ್ನಡ ಡಿಂಡಿಮವ. ಆದರೂ ಏನೋ ಸಡನ್ ಆಗಿ ಸ್ಪಾಂಟೇನಿಯಸ್ ಆಗಿ ಒಂದು ಪ್ಲಾನ್ ಮಾಡಿದೆ, ವರ್ಕೌಟ್ ಆಯಿತು, ಖುಷಿ ಆಯಿತು. ಸ್ಟೇಜ್ ಸಿಕ್ತು, ಮೈಕ್ ಸಿಕ್ತು, ಎಲ್ಲ ಹೆಂಗೆ ನೋಡಿ ಹಂಗೆ. ಅಂಕಲ್ ಚೆನ್ನಾಗಿ ಕಾಣಿಸ್ತಾ ಇದೀವಾ?
ಅವ್ರು ಕನ್ನಡ ಬರಲ್ಲ ಅದೇ problem. ಇದೇ problem. ಆಟೋದವ್ರು ಪಕ್ಕ ಬರ್ತದೆ. ಕನ್ನಡ ಬರ್ತದಲ್ಲ ಅಣ್ಣ? ಹಾಂ ಸೂಪರ್, ಚೆನ್ನಾಗಿ ಕಾಣಿಸ್ತಾ ಇದೀವಿ ತಾನೆ. ಸೂಪರ್, ಥ್ಯಾಂಕ್ ಯು. ನಿಮಗೂ ಕೂಡ ಅಯ್ಯೋ ನಾವು ಥ್ಯಾಂಕ್ ಯು ಅನ್ಬಾರ್ದು. ಧನ್ಯವಾದಗಳು. ಪ್ರಾಕ್ಟೀಸ್ ಮಾಡ್ಕೋಣ. ಎಷ್ಟು ಚೆನ್ನಾಗಿ ಹೇಳಿದ್ರು ಆಂಟಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರೆಕಾರ್ಡ್ ಆಯ್ತು. ಹೇಗಿದ್ದೀವಿ? ಚೆನ್ನಾಗಿದೆ ಕನ್ನಡ ರಾಜ್ಯೋತ್ಸವ. ನಿಮಗೂ ಅಷ್ಟೇ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿತ್ತಲ್ಲ? ಮಿಸ್ಸಿಂಗ್ ದ ಕ್ಯಾಪ್ಚರ್ಸ್ ಬ್ರೋ. ವಾಟ್ ಬ್ರೋ? ಚೇರ್ಸ್. ಸ್ಮೋ ಪಾಕೆಟ್ ಓನರ್ಸ್. CS ಏನಂತಾರೆ ಗೊತ್ತಾ ಕನ್ನಡದಲ್ಲಿ? ಕುಲುಕು. ಕುಲುಕ ಬೇಡ ಸಿಲ್ಕು ಅಂತ. ಪೊಲೀಸ್ ಅವ್ರ ಕೇಳಿ ಹೆಂಗೆ ಕಾಣಿಸ್ತಾ ಇದೀವಿ ಅಂತ. ಜೈ RCB. ಔಚ್, ಸಕ್ಕದಾಗಿದ್ಲು. ಏನಂತ ಕೇಳ್ತಾ ಕೇಳು ಸರ್. ಚೆನ್ನಾಗಿ ಕಾಣಿಸ್ತಾ ಇದೀವಲ್ವಾ? ನಿಮ್ಮ ಮಗಳು ನನಗೆ ಗೊತ್ತು. ಗೈಸ್ ಆ್ಯಕ್ಚುಲಿ ಅವ್ರ ಮಗಳು ನಮ್ಮ ಫ್ರೆಂಡು ಗೊತ್ತಿರೋರೇನೆ, ಅದಕ್ಕೆ ಅವ್ನಿಗೆ ಹೇಳ್ತಾನೆ. ತಪ್ಪರ್ಥ ತಿಳ್ಕೊಬೇಡಿ. ಅದು ಹಾಕ್ಲೇಬೇಡಿ. ಅವ್ರ ಹೆಸರು 100% ಹಾಕ್ತೀನಿ. ಬೂಬು ಡಾಲ್ ಎಷ್ಟದು? ಅದು 400 ರೂಪಾಯಿ. ಅದಾ? ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಿಮಗೂ ಅಷ್ಟೇ ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೂಡ ರಾಜ್ಯೋತ್ಸವನ ಆಚರಿಸಿದ್ದಾನೆ. ಸೂಪರ್, ವಾವ್, ಚೆನ್ನಾಗಿದೆ. ಸಿಕ್ಕಿದ್ರಪ್ಪ, ಸಿಕ್ಕಿದ್ರು. ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೀನಿ, ಇವಾಗ ಸ್ಟೋರಿ ಹಾಕಿದ್ದೀನಿ ನೋಡ್ರಿ. ನೀವು ಫಸ್ಟ್ ಸ್ಟೋರಿ ಹಾಕಿದ್ದೀನಿ ನೋಡ್ರಿ. ನೀವು ನೋಡಿದೆ ನೋಡ್ಬಿಟ್ಟು ರಿಪ್ಲೈ ಮಾಡಿಲ್ಲ ನೀವು. ಗೈಸ್ ನೋಡಿ, ಸಿಕ್ಕಿಲ್ಲ ಅಂತೇಳಿ 100% ಸಿಕ್ಕವ್ರು ಇವರು. ಬಾ ನೋಡಿ, ಯಾರು ಎದೆ ಮೇಲೆ ಹಾಕೊಂಡ್ಬಿಟ್ಟವ್ರು ನಮ್ಮ ಕರ್ನಾಟಕ ಬೌಟ್ ಅನ್ನೋ ಖುಷಿ ಆಯ್ತು. ಥ್ಯಾಂಕ್ ಯು ಬ್ರದರ್. 4 ಗಂಟೆಗೆ ಬಾ ಅಂದರೆ ಗೈಸ್ 7:30 ಬಂದವನ. ಸೊ ಯಾವಾಗ ನೀನು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ನ ಕೊಟ್ಬಿಟ್ಟು ಸಂಗ್ ಪಂಚೆ ತಗೊಂಬಂದ. ಒಂದು ಶಾಲ್ ಕೊಟ್ಟರು ಬ್ರದರ್. ಥ್ಯಾಂಕ್ ಯು. ಯಾಕಂದ್ರೆ ದೊಡ್ಡಪ್ಪ ಇವಾಗ ಬಂದವನು, ಅದಕ್ಕೆ. ಸಕ್ಕದಾಗಿದ್ಯಾಗ್ರು. ಪರ್ಫ್ಯೂಮ್ ಎಲ್ಲ ತಗೊಂಡ್ಬಿಟ್ಟು ರಾಮರಾಜ್ ಬಚ್ಚ ಇವಾಗ ಏನೇನು ಗೊತ್ತಾ? ರಾಮರಾಜ್ ಶರ್ಟು, ರಾಮರಾಜ್ ಗೊತ್ತಾಯ್ತು. ಇನ್ನು ಸೆಕೆಂಡ್ ಕೊಟ್ಟು ಅವನು ಕೊಟ್ಬಿಟ್ಟದ. ಎಂಪೈರ್ ಹತ್ರ ಹೋಗೋಣ ನಡೀರಿ. ಹೆಂಗೆ ನಮ್ಮ ಬಾಯ್ಸು ಒಂದೊಂದು ಮುತ್ತು ರತ್ನಗಳು 5 ಜನ ಕರೆಕ್ಟ್ ಆಗಿದ್ದೀವಿ. ನೀನು ಅವಾಗಲೇ ಬಂದಿದ್ರೆ ಒಳ್ಳೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಾ? ಸೇಮ್ ಹೆಂಡತಿ ಒಂದಿಲ್ಲ ಅಷ್ಟೇ. ಕರ್ಕೊಂಡೋಗಿ ಹಸೆ ಮನೆ ಮೇಲೆ ಕೂರ್ಸಿದ್ರೆ ಇವನು ಅಷ್ಟೇ. ನಿಮಗೆ ಹಸಿಯಾಗಿರೋ ಮನೆ ಬರುತ್ತೆ, ಅದ್ರ ಮೇಲೆ ಹಾಸಿಗೆ ಅಲ್ಲ ಹಸೆ ಮನೆ ಅಂದ್ರೆ ಮತ್ತೆ ಅಂತೆ. ಹಳ್ಳಿ ಕಟ್ಬೇಕಾದ್ರೆ ಮನೆ ಮೇಲೆ ಕುತ್ಕೋತಾರಲ್ಲ, ಅದನ್ನ ಹಸೆ ಮನೆ ಅಂತಾರೆ. ಅದನ್ನ ತ್ಯಾವ ಮಾಡಿರ್ತಾರೆ. ಪೀಠ. ಕೀಟ. ನೀವು ಕನ್ನಡ ಅಲ್ಲ, ಪೀಠ ಅಂತ ಅಷ್ಟು ಪ್ಯೂರ್ ಕನ್ನಡ ಬರಲ್ಲ. ಅವ್ರ ಹಸೆ ಮನೆ ಅಂದ್ರೆ ಫಸ್ಟ್ ಮಂಚ ಅನ್ಕೊಂಬಿಟ್ಟವ್ರೆ. ಇವಾಗ ನಿಂಗೆ ಒಂದು ಟಾಸ್ಕ್ ಏನು ಗೊತ್ತಾ ಮಚ್ಚ? ನೀನು ಹೋಗಿ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ಬೇಕು ಅವ್ರಿಗೆ. ಹಾಂ ಸರ್, ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಸರ್. ಒಳ್ಳೆ ಡ್ಯೂಟಿ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ಚಾಲೆಂಜ್ ಪಾಸ್. ಇವಾಗ ನೆಕ್ಸ್ಟ್ ಈಶಾಂಕ್ ಚಾಲೆಂಜ್. ಈಶಾಂಕ್ ಸ್ಟೆಪ್ ಹಾಕು, ನಾವು ಸಾಂಗ್ ಹಾಕ್ತೀವಿ. ಹುಟ್ಟಿದರೆ ಕನ್ನಡ. ಎರಡೇ 2 ಸ್ಟೆಪ್ ಚಾಲೆಂಜ್ ನಾವು ಕೊಡೋದು, ನೀನು ಮಾಡ್ಬೇಕಂತ. ಚಾಲೆಂಜ್ ತರ ಇರ್ಬೇಕು. ಆಯ್ತು, ಇರು ಗುರು. ಚಾಲೆಂಜ್ ಥರ ಇರ್ಬೇಕಲ್ಲ. ಏನು ಕೊಡ್ಬೇಕು ಹೇಳು ಚಾಲೆಂಜ್? ನೀನೇ ಹೇಳು. ಅಲ್ಲ ಗುರು, ಸಾಂಗ್ ಹಾಕ್ತೀವಿ, ಡ್ಯಾನ್ಸ್. ಅವ್ನು ಮಾಡಲ್ವಂತೆ. ನೀನೇ ಹೇಳಿ ಏನು ಮಾಡ್ತೀಯ ಅಂತ. ನಾವು ಅದೇ ಮಾಡು. ನಿನ್ಗೇನು ಬೇಕು ಹೇಳು? ನಿಂಗೆ ಯಾವ್ದು ಈಸಿ ಹೇಳು? ಒಂದು ಡ್ಯಾನ್ಸ್ ಆಡ್ತೀಯಾ, ಸಾಂಗ್ ಆಡ್ತೀಯಾ, ಡೈಲಾಗ್ ಹೊಡಿಸ್ತೀಯಾ? ಯಾವುದು? ಆಪ್ಷನ್ 3 ಕೊಟ್ಟಿದ್ದೀನಿ ನಿಮಗೆ. ಡೈಲಾಗ್ ಹೊಡಿಬೇಕಾ? ಹಾಂ, ಡೈಲಾಗ್ ಹೊಡಿಸು. ಯಾರಿಗಾದ್ರು ಬೇರೆಯವ್ರ ಹತ್ರ ಹೊಡಿಸು. ಹೋಗಿ, ಇವಾಗ ನಾನು ಒಬ್ಬರು ತೋರಿಸ್ತೀನಿ ಫಾರಿನರ್ನ. ಅವ್ರಿಗೆ ಹೋಗ್ಬಿಟ್ಟು ನೀನು ಕನ್ನಡ ಕಲಿಸ್ಕೊಡು. 1-2 ಪದ ಕನ್ನಡ. ಅವ್ನು ನೋಡು. ಈ ಕನ್ನಡ ಅಲ್ವಾ ಅದು? ಅಕ್ಷರ, ಅದು ಪದ ಅಲ್ಲ. ಯಾರೋ ಒಂದು ಫಸ್ಟ್ ಅಕ್ಷರ ಕಲಿಬೇಕು, ಆಮೇಲೆ ಪದ. ಕವರ್ ಡ್ರೈವ್ಗಳು ಅವಾಗಿಂದ ಫೋಟೋ ತೆಗೆಸ್ಕೊಂತ್ಯಾ? ಸೂಪರ್ ಫೋಟೋ ಹಾಕೋಣ ಬನ್ನಿ. ಹೌದಾ? ಹಾಯ್ ಫಸ್ಟೇ ಅಣ್ಣ ಅನ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಮಚ್ಚ. ಅಣ್ಣ ಅಂದ್ರು ಸಮಾಧಾನ. ಬರ್ತೀರಾ ಇವಾಗ ಏನು ಆಗಲ್ಲ ಹಾಕ್ಬೇಕಾ? ಇವಾಗ ಎಲ್ಲಾದ್ರೂ ಹಾಕಿ ಒಟ್ನಲ್ಲಿ ನಾನು ಎಲ್ಲಾರನ್ನೂ ಫಾಲೋ ಮಾಡಿಸ್ತೀನಿ. ಥ್ಯಾಂಕ್ ಯು. ನಮ್ಮ
ಬೆಂಗಳೂರಿನೇ ಕಡಿಮೆ. ಆಯ್ತು ಬನ್ನಿ, ಪಕ್ಕ ಬನ್ನಿ. ರೋಡಲ್ಲಿ ಇದ್ದೀರಾ? ನಾವು ಆಲ್ರೆಡಿ ರೋಡಿಗೆ ಬಂದ್ಬಿಟ್ಟಿದ್ದೀವಿ, ನೀವು ಯಾಕೆ ರೋಡಿಗೆ ಬರ್ತೀರಾ? ಗೈಸ್ ಅಲ್ಲೋಡಿ, ನಾವು ಇಲ್ಲಿ ಮಾತಾಡ್ಸ್ತಾ ಇದೀವಿ ಅನ್ಬಿಟ್ಟು ಅವ್ನು ನೋಡಿ ಅಂಕಲ್ ಹತ್ರ ಹೋಗ್ಬಿಟ್ಟು, ಅಂಕಲ್ ಪಂಚ ಹೇಳ್ಬಿಟ್ಟು ಏನು ಹಾಕಿಲ್ಲ ಒಳಗಡೆ. ಹೇಳಿಲ್ಲ ಮರ್ತೋಗ್ಬಿಡ್ತು. ನೋಡಿ ಮರ್ತೋಯ್ತು. ಮಚ್ಚ ರೆಕಾರ್ಡೇ ಮಾಡ್ಲಿಲ್ಲ ಮಚ್ಚ. ಎಂತ ಹೇಳಿ ಇನ್ನೊಂದ್ಸರಿ ಹೇಳು, ನೀನು ಹೇಳು. ರಿಟೇಕ್ ಹಾಕ್ತೀನಿ. ಮಚ್ಚ ಫೇಮಸ್ ಆಗ್ಬಿಟ್ರೆ ನಾಚಿಕೆ ಅಂತ ಹೇಳು. ನಿಮ್ಗೂ ನಿಮ್ ಕುಟುಂಬಕ್ಕೆ ಎಲ್ಲದಕ್ಕೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನೀವೇ ನಮ್ ಕುಟುಂಬ ಅಲ್ವಾ? ಹೌದಲ್ವಾ? ಬರ ನಾವೆಲ್ಲ ಅಂದ್ರು ಕಣ. ಅವ್ರ ಡೈಲಾಗ್ ನೀನ್ ಕದಿಬೇಡ, ಅವ್ರು ಹೇಳಿ ಅದು. ಆಯ್ತು, ಇನ್ನೊಂದ್ಸರಿ ರಿಟೇಕ್ ಲಾಸ್ಟ್. ಒಂದ್ ಕೆಲಸ ಮಾಡಿ, ನೀನ್ ಹೌದಲ್ಲ ಅಂತ ಹಗ್ ಮಾಡಕ್ ಬಾ, ಕನ್ನಡ ಅಭಿಮಾನಿ ಅಂತ ಹೇಳಿ. ಹ್ಞೂ ಸರ್, ಕಮಾನ್ ರೆಡಿ 3 2. ನಿಮ್ಗೂ ನಿಮ್ ಕುಟುಂಬಕ್ಕೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ನೀವೇ ಅಲ್ವಾ ನಮ್ ಕುಟುಂಬ? ನಾವಾ? ಹೆಂಗೆ? ನಾವೆಲ್ಲ ಕರ್ನಾಟಕ. ನನಗಿಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ಮ್ಯಾಡಿ ಮನ್ಸ್ ಗೆದ್ಬಿಟ್ರಿ ನೀವು. ಮ್ಯಾಟ್ರ್ ಏನು ಅಂದ್ರೆ ಡೈಲಾಗ್ ಕಂಪ್ಲೀಟ್ ಮಾಡಕ್ ಮುಂಚೆನೆ ಬಾಯ್. ಯಾರೋ ಒಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಫುಲ್ ಖುಷಿ ಆಗ್ಬಿಟ್ರು ಪಾಪ. ಒಳಗಡೆ ಕಾಚ ಹಾಕಿಲ್ವೋ? ಕಾಣಿಸ್ತೈತೆ. ನೋಡು, ಕಾಣಿಸೋ ತರ ಹಾಕಿದೀನಿ. ಬಹಳ ಬುದ್ಧಿವಂತರು. ಅಯ್ಯೋ ದೇವ್ರೆ. ಪೇಡ್ ಪ್ರಮೋಷನ್ ಯಾರಿಲ್ವಾ? ಫೋನ್ ಪೇ ಆಯ್ತು ಅವ್ರಿಗೆ. ಹುಡುಕಿ ಬಾಲ್ ನಮ್ಮ ಸಬ್ಸ್ಕ್ರೈಬರ್ಸ್ ಕಣ ಪಾಪ ಅವರು. ನಾನೆಲ್ಲ ನಿನ್ ಫೋನ್ ಪೇ ಮಾಡಿ ಕರ್ತಿದ್ದೆ. ಆಯ್ತು ಸಾಗರ್, ಏನ್ ಮಾಡ್ತೀಯ ನೀನು ಹೇಳು. ಇವಾಗ ನಾನೇ ಹೇಳ್ತೀನಿ ನಿನ್ಗೆ. ಯಾರನ್ನ ಮಾತಾಡ್ಸ್ತೀಯಾ? ಸ್ಟ್ರೇಂಜರ್ ನಾನೇ ಮಚ್ಚ. ಮಾಡಿದ್ರೆ ಸ್ಟ್ರೇಂಜರು ಹೇಳು, ಯಾರನ್ನಾದ್ರೂ ಮಾತಾಡ್ಸಿ ಹೋಗಿ. ಇರೋ ಒಂದು ಬ್ಯಾಚ್ ಬರಲಿ, ಯಾವ್ದಾದ್ರು ಗರ್ಲ್ಸ್ ಬ್ಯಾಚ್ ಚೆನ್ನಾಗಿರ್ಬೇಕು. ಸುಮ್ಮನೆ ಸ್ಕ್ರಾಪ್ ಎಲ್ಲ ಮಾತಾಡ್ಸ್ಕೊಳ್ಳೋ ವ್ಯೂಸ್ ಬರಲ್ಲ. ನೋಡ್ದಾ, ಚೆನ್ನಾಗಿರ್ಬೇಕು, ಸ್ಕ್ರಾಪ್ ಎಲ್ಲ ಮಾತಾಡ್ಸ್ಬೇಡ, ವ್ಯೂಸ್ ಬರಲ್ಲ ಅಂತೆ. ಇದೆಲ್ಲ ಹಂಗೆ ಹಾಕ್ತೀನಿ. ಓ ಯಾರೋದು? ಹಲೋ ಸರ್, ಇವೆಲ್ಲ ನೋ ಪಾರ್ಕಿಂಗ್ ಕೇಸಾ? ನೋ ಪಾರ್ಕಿಂಗ್ ಕೇಸ ಇವೆಲ್ಲ? ಹಾಕಿ ಕರ್ನಾಟಕ ರಾಜ್ಯೋತ್ಸವ ದಿನ ಅಂತ. ಅದು ತೆಲಂಗಾಣ ಗಾಡಿ ಫಸ್ಟ್ ಹಾಕಿ ಹೇಳ್ತೀನಿ. ನಿಜವಾಗ್ಲೂ ಈ ಥರ ಏನಾದರೂ ಹೋಗ್ಬಿಟ್ರೆ ಯಾವ್ದಾದ್ರು ರೆಸ್ಟೋರೆಂಟ್ಗೆ, ಆ ಎಂಪೈರ್ ಆಚೆ ಬಂದ ತಕ್ಷಣ ಎಲ್ಲ ಬಂದು ನಿಂತ್ಕೊಂಡು ಏನು ಬೇಕು ಇವಾಗ ಇವನು ಆರ್ಡ್ರ್ ಕೇಳಕ್ಕೆ ಬಂದರೆ ಕನ್ನಡ ಮೇಬೋಲ್ ಹೆಂಗಿದ್ವಿ ನೋಡಿ. ಅಯ್ಯೋ, ಇವರೊಬ್ರು ಪಂಚ ಹಾಕ್ಬಿಟ್ಟಿದ್ದಾರೆ ಮಾತ್ರ. ಇವ್ರು ಬೈರತಿ ರಣಗಲ್ಲಿ ಇವರು. ಅಯ್ಯೋ ದೇವ್ರೆ, ಒಳ್ಳೆ ಕಾಂಟೆಂಟ್ ಗೈಸ್. ಇವತ್ತು ಚೆನ್ನಾಗಿತ್ತು ದಿನ, ಸಖತ್ತಾಗಿತ್ತು ಗೈಸ್. ಎಂಪೈರಲ್ಲಿ ತಿನ್ಕೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದರೆ ಸುಮ್ಮನೆ ಇಲ್ಲೇ ಆರ್ಡ್ರ್ ಕೆಫೆ ಹತ್ರ ಹೋಗ್ತಾ ಇದೀವಿ. ಬನ್ನಿ ಹೋಣ. ಹಾಕಿರೋ ಕಾಸ್ಟ್ಯೂಮ್ಗೆ, ಬಾಯಲ್ಲಿ ಹಾಕಿರೋ ರೋಸ್ಗೆ ಯಾವುದೋ ಒಂದು ಆಟೋ ನೋಡಿದೆ, ಫುಲ್ ಡೆಕೋರೇಷನು ಸಖತ್ತಾಗಿ ಮಾಡ್ಸವ್ರೆ. ಮುಂದೆ ಮಾದಪ್ಪನ ಹಾಕವ್ರೆ. ಅಂಕಲ್ ಆಟೋ ಸೂಪರ್ ಆಗೈತೆ, ತುಂಬ ಖುಷಿ ಆಯಿತು. ಎಷ್ಟು ಬರುತ್ತೆ ಕರೆಂಟ್ ಬಿಲ್ಲು? ನನ್ನ ಮಕ್ಕಳ ಈಗೇನು ಇಲ್ಲಿಂದ ಹೋಗ್ತಿರಲ್ಲ, ಪೊಲೀಸ್ ಕರ್ಸೋ. ಕರೆಂಟ್ ಬಿಲ್ ಫ್ರೀ. ತುಂಬಾ ಚೆನ್ನಾಗಿ ಮಾಡಿದ್ರೆ ಡೆಕೋರೇಷನ್. ಸೆಲ್ಫಿ ತಗೊಳ್ಳೋ. ಹಂಗೆ ಗೈಸ್ ಆಟೋ ಇದು ಟಿ ಟಿ ಇದ್ದಂಗೆ ಐತೆ. ಹೊಡೀರಿ ಇವನ್ ಬೀಜ, ಹೊಡೀರಿ ಇವನ್ ಬೀಜ. ಹಾಂ ಬನ್ನಿ. ಓ ಹಿಂದೆ ನೋಡಿ ಹೆಂಗೈತೆ. ಮತ್ತೆ ಅದೇ ಜಾಗಕ್ಕೆ ಗೈಸ್ ಬನ್ನಿ. ಒಳ್ಳೆ ಎಕ್ಸ್ಪ್ರೆಷನ್ ನೋಡಿ. ಇಲ್ಲಿ ನಂಬರ್ ನೋಡು. ಹಾಯ್ ಬ್ರೋ. ರೆಕಾರ್ಡ್ ಮಾಡಿದ್ದೀನಿ. ನಮ್ಮ ಬೆಂಗಳೂರು ಹಿಂಗೆಲ್ಲ ಐತೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಪ್ರೀತಿಯಿಂದ
ಥ್ಯಾಂಕ್ ಯು ಅಕ್ಕ ಅಕ್ಕ ಥ್ಯಾಂಕ್ ಯು. ಮೀಟರ್ ಬೇಕು, ಮೀಟರ್ ಮೀಟರ್. ಬಾಯ್ ಬಾಯ್, ಹುಷಾರಾಗಿ ಹೋಗಿ, ಮಕ್ಳು ಕಳ್ರವ್ರೆ. ಏ ಆಯ್ತು ತಗೊಳ್ಳಿ, ಇಟ್ಕೊಳ್ರಿ, ಪರವಾಗಿಲ್ಲ ಇಟ್ಕೊಳ್ರಿ. ಏ ಯಾರು ಗೊತ್ತಾ, ನಮ್ಮ ತಮ್ನೇಲ್ ಮಾಡೋ ಕ್ಯಾಂಡಿಡೇಟ್ ಇವನೇ ಮಚ್ಚ, ಆಶೀಶ್. ಗೈಸ್ ನಾನೇ ಕಂಡಿಡ್ದಿರಲ್ಲ ಗೈಸ್, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಆಶೀಶ್ನ. ಯಾರನ್ನ ಅಲ್ಲಿ ಅಲ್ಲಿ ದೊಡ್ಡಪ್ಪ ಅಲ್ಲಿ, ನನ್ನೆಲ್ಲ ತಮ್ಮನೇ ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇರೋದೇ ಇವನುಗ್ರು. ಥ್ಯಾಂಕ್ ಯು. ಚಿಲ್ ಮಾಡ್ತಾ ಇದ್ಯಾ, 4 ದಿವಸ ತಮ್ಮನೇಲ್ ಮಾಡಿಲ್ಲ ನೀನು. ಓ ನೀನು ನಾನೇ ಸುನೀತ್ ಅಲ್ಲ ಕಣ, ಸುಜಿತ್. ಸರಿ ಎಂಜಾಯ್ ಮಾಡ್ರು. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಬಾಯ್ ಬ್ರೋ, ಸಿಗೋಣ. ಅಲ್ಲ ಬಾಯ್ ಬಾಯ್ ಬಾಯ್, ಎಂಜಾಯ್ ಮಾಡಿ, ಚಿಲ್ ಮಾಡಿ. ಬಾಯ್ ಬಾಗುರು. ಏ ಗೀವ್ ಅವೇ ಅಲ್ಲಪ್ಪ, ಅವ್ರದೇ ಅದು. ನನ್ನ ಮಗನೇ ಅವ್ರದೇ ಇಸ್ಕೊಂಡಿದ್ದು. ಹಾ ಅವಾಗ್ಲೇ 5 ಇದೆ, ನಾವು 7 ಜನ ಇದೀವಿ, 6 ಜನ ಇದೀವಿ. ನಾನು ಮಗನೇ ಕಾಸು ಕೊಟ್ಟಿದ್ದೆ, ನಾನು ನಂದೇ ಇಸ್ಕೊಂಡಿದ್ದೆ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದ್ಸತಿ ನಿಮಗೆ ದೀಪಾವಳಿ ಸರಿ. ಅಯ್ಯೋ ಓ ಹೀಗೆ ಹೆಲ್ಪಿಂಗ್ ನೇಚರ್ ಪ್ರೋ. ಸೂಪರ್ ಮೇಡಮ್, ಥ್ಯಾಂಕ್ಸ್ ಹೇಳಿ ಮೇಡಮ್. ಹೇಳಿದ್ರಾ? ಅವನ ಆಮೇಲೆ ಮನೇಲಿ ಹತ್ಬಿಡ್ತಾನೆ ಥ್ಯಾಂಕ್ಸ್ ಹೇಳಿಲ್ಲ ಅಂತ. ಇವಾಗ ನಮ್ಮ ಜೊತೆ ಪವರ್ ಸ್ಟಾರ್ ಆದ ಸಾಗರ್ ಅವರು ಇದ್ದಾರೆ. ಇಲ್ಲ ಮಚ್ಚ, ನಾರ್ಮಲ್. ನಮ್ಮ ಜೊತೆ ಇವಾಗ ಆವ್ರೇಜ್ ಸ್ಟಾರ್ ಇದ್ದಾರೆ ಸಾಗರ್ ಅಂತ. ಓ ಸಾಗರ್ ಅವರು ಇವಾಗ ಕರ್ನಾಟಕ ರಾಜ್ಯೋತ್ಸವ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಮಾಡಿ ಬೇಗ, ರೆಕಾರ್ಡಿಂಗ್ ಅಲ್ಲಿ ಇದೆ. ಓಕೆ, ನಮ್ಮ ಜೊತೆ ಇವಾಗ ಆವ್ರೇಜ್ ಸ್ಟಾರ್ ಸಾಗರ್ ಅವರು ಇದ್ದಾರೆ. ಸಾಗರ್ ಅವರು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಇವಾಗ ಒಂದು ಕನ್ನಡ ಡೈಲಾಗ್ ಹೇಳ್ತಾರಂತೆ ಸರ್, ಹೇಳಿ ಸರ್. ಯಾವ್ದು ಹೇಳ್ಬೋದು ಸರ್ ನಿಮ್ಗೆ ಇಷ್ಟ ಯಾವುದು ಸೂಪರ್? ಯಾವ್ದು ಯಾರು ಫ್ಯಾನು? ನಾವು ಫ್ಯಾನ್ ಅಲ್ಲ, ಕನ್ನಡಕ್ಕೆ ಫ್ಯಾನು. ಕನ್ನಡಕ್ಕೆ ಫ್ಯಾನ್. ಕನ್ನಡಕ್ಕೆ ಫ್ಯಾನ್ ಯಾವ್ದಿದು? ಹೀರೋಗಳಿಗೆ ಫ್ಯಾನ್ ಅಲ್ಲ, ಕನ್ನಡಕ್ಕೆ ಫ್ಯಾನ್. ಕನ್ನಡ ಹೀರೋ. ಓಕೆ ಸರ್, ಯಾವ್ದಾದ್ರು ಅದನ್ನ ಕಟ್ ಮಾಡ್ಕೊ ಮಚ್ಚ, ಕರೆಕ್ಟಾಗಿ ಬರಲಿಲ್ಲ. ಸರ್ ನೀವು ಓವರ್ಲ್ಯಾಪ್ ಮಾಡ್ತಾ ಇದ್ದೀರಾ ಸರ್ ನೀವು. ಕ್ವಶನ್ ಕೇಳ್ತಾವನೆ, ನಾನು ಕೇಳ್ತಾ ಇದ್ದೀನಿ, ರೆಸ್ಪೆಕ್ಟೇ ಇಲ್ಲ ಅಣ್ಣ. ರೆಕಾರ್ಡ್ ಆಗ್ತಿದೆ ಅಣ್ಣ, ದಯವಿಟ್ಟು ಮೂವಿ ಕರೆಕ್ಟಾಗಿ ಇಟ್ಕೊಳ್ಳಿ ಅಣ್ಣ. ಆಡಿಯನ್ಸ್ ಡಿಸ್ಟರ್ಬೆನ್ಸ್ ಬರುತ್ತೆ. ಕ್ಯಾಕ್ರಿಸಿ. ಓಕೆ ಓಕೆ, ಜಾಸ್ತಿ ಮಾತಾಡ್ತಾರೆ. ಓಕೆ, ಇವಾಗ ನಮ್ಮ ಜೊತೆ ಆವ್ರೇಜ್ ಸರ್ ಸಾಗರ್ ಅವರು ಇದ್ದಾರೆ ಸರ್. ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಡೈಲಾಗ್ ಹೊಡಿರಿ ಸರ್ ಕನ್ನಡದ್ದು. ಯಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದಲೇ ವಿಧಿಬರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳತಳ ಮಹಾತಳ ಪಾತಾಳಗಳನ್ನೇ ಪಾದದಡಿ ತುಳಿದಿಟ್ಟುರ ಪರಾಕ್ರಮಿ. ಅಡಿ ಇಟ್ಟರೆ ಬಿರುಕುವುದು ಭೂಮಿ, ತಲೆ ಎತ್ತಲಿ ನಡುಗುವುದು ಸೃಷ್ಟಿ. ಆ ಚತುರ್ಮುಖನ ಸೃಷ್ಟಿಯ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಏಕಜಾತನ ಮಗ ನಾ ಕಂಡ ನನ್ನ ಕುಮಾರ, ಇಂದು ನನ್ನ ಮನಸ್ಸಿಗೆ ನೋವು ಉಂಟು ಮಾಡಿದ್ದೇನೆ. ಹಾ ಹಾ, ದುರ್ವಿಧಿಯೇ, ಇದೆಂಥ ದುರ್ವಿಧಿಯೇ. ಯಾವತ್ತು ಮೈ ಕೊಡಲ್ಲ ನನ್ನ ಮಗನಿಗೆ. ನಾ ಸ್ಟೇಟಸ್ ಆಗ್ತಾ ಅನ್ಕೊಳವನು. ನಿಮ್ಮಿಂದ ನಾನು ನೋಡ್ತೀನಿ. ಈ 2 ಅವರ್ ಆಯ್ತು. 2 ಸತಿ ಲೈಕ್ ಕೊಡ್ತೀನಿ. ಒಂದ್ ಸತಿ 2 ಸತಿ ಮಚ್ಚ 2 ಸರಿ ಲೈಕ್ ಕೊಟ್ಟ. ಇವ್ರಿಗೋಸ್ಕರ 2 ಸತಿ ಲೈಕ್ ಕೊಡ್ತೀನಿ. ನೋಡು 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 ನೋಡು. ಹಿಂಗೆ ಪಂಚೆ ಮೇಲೆ ಹಾಕೊಂತ ಇರೋದು. ಗೈಸ್ ಬ್ಲಾಗ್ ಎಡಿಟಿಂಗ್ ಎಲ್ಲ ಮುಗಿಸಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿ ಹೋಗ್ತಾ ಇದೀವಿ. ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಂಪೈರ್ಗೆ. ಏ ಭಯ್ಯ ಸುಮ್ಮನೆ ಭಯ್ಯ. ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಮ್ದು ಅಂದ್ರಿ. ಇವನ್ನ ನೋಡಿದ್ರೆ ಯಾರು ನೋಡ್ದಂಗೆ ಆಗುತ್ತೆ ಹೇಳಿ. ಫೈನಲಿ ಅರ್ಧ ಗಂಟೆ ಆದ್ಮೇಲೆ ಊಟ ಬಂತು. ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದೀವಿ. ಆದರೆ ಸಾಗರಣ್ಣ ಯಾಕೋ ಬೇಜಾರಾಗಿದ್ದಾನೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸಾಗರಣ್ಣ
ಆಗ್ಲಿಲ್ವಲ್ಲ ಅಂತನಾ? ಟೈಮ್ ಪಾಸ್ ಆಗ್ಲಿಲ್ವಲ್ಲ? ಇಲ್ಲಿ ನೋಡಿ, ನಮ್ಮೆಲ್ಲರ ನೆಚ್ಚಿನ ನಾಯಕ ಆರ್ಯನ್ ಗೌಡ. ದೊಡ್ಡ ಇವ್ರ ಫಾಲೋವರು ಮೋಹನ್ ಚಂದ್ರ ಕರಮ್ಮು ಚಂದ್ರ ಗಾಂಧೀಜಿ. ಸಾಂಗ್ ಬರ್ಲಿ ಬಿಜೆಪಿಯಿಂದ. 20,000 ಬಿಲ್ ಪೇ ಮಾಡಿ ಒಂದು ತೆಂಗೊ ಬಂದಿದ್ದೀವಿ. ಸೂಪರ್. ಎತ್ಕೊಂಡೇ ಬಂದಿದ್ದೀವಿ. ₹480 ಬಾಟ್ಲದು. ನೀರಿಗೆ 480 ಕೊಟ್ಟಿದ್ದೀವಿ ನಾವು. ವಿರಾಟ್ ಕೊಹ್ಲಿಗಿಂತ ಕಾಸ್ಟ್ಲಿ. 450. ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬ್ಯಾಸ್ ಅಲ್ವಾ? ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವಾಗ ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಿರ್ಬೇಕೇನ್ ಮಾಡ್ಬೇಕಂತೇಳಿ ದಯವಿಟ್ಟು ಕ್ಷಮಿಸಿ. ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾ ಇರೋದ್ರಿಂದ ಆದ್ರೂ ಏನ್ ಅನ್ಸ್ತು ಅಂತ ಕಮೆಂಟ್ ಹಾಕೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.